ಬೇಸನ್ ಉಂಡಿ ಮಾಡಕ್ಕೆ ತುಪ್ಪ ಅದು ಭಾಳ ಬೇಕ್ರಿ. ಆದ್ರೆ ಕಡಿಮೆ ತುಪ್ಪದಾಗ ಬೇಸನ್ ಉಂಡಿ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಎಲ್ಲರಿಗೂ ನಮಸ್ಕಾರ ರೀ. ನಾಗರ ಪಂಚಮಿ ಹಬ್ಬಕ್ಕೆ ನೆಕ್ಸ್ಟ್ ಉಂಡಿ ರೆಸಿಪಿ ಬೆಲ್ಲ ಹಾಕಿ ಮಾಡಿರೋಂಥ ಕಡಿಮೆ ತುಪ್ಪದಿಂದ ಮಾಡಿರೋ ಬೇಸನ್ ಉಂಡಿ. ಅದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ದಪ್ಪ ತಳ ಇರೋ ಪಾತ್ರೆ ಇಲ್ಲ ಅಂತಂದ್ರೆ ನಾನ್ ಸ್ಟಿಕ್ನಾಗ 2 ಚಮಚ ತುಪ್ಪ ಹಾಕಿ 1 ಬಟ್ಲ ಕಡ್ಲಿ ಹಿಟ್ಟು ಹಾಕಿ ಹುರ್ಕೊಳತ್ತೀನಿ ರೀ. ಬೇಸನ್ ಉಂಡಿ ಮಾಡೋಕೆ ಭಾಳ ಐಟಮ್ಸ್ ಏನು ಬೇಕಾಗಿಲ್ಲ ರೀ. ಆದರೆ ಹಿಟ್ಟು ಹುರಿಯೋಕೆ ಮಾತ್ರ ಭಾಳ ಪೇಷನ್ಸ್ ಇರಬೇಕು. ಇದು ಹಿಟ್ಟು ಹುರಿಬೇಕಾರೆ ಒಟ್ಟ ಜೋರು ಉರಿ ಅದು ಇಡಕ್ಕೆ ಹೋಗ್ಬಾರ್ದು ರೀ. ಫುಲ್ ಸಣ್ಣ ಉರಿ ಒಳಗೆ ಹಿಟ್ಟನ್ನು ಸೊಕಾಸ ಹುರಿಬೇಕು. ಒಟ್ಟ ಕೈ ಅದು ಬಿಡಕ್ಕೆ ಹೋಗ್ಬಾರ್ದು. ಕೈ ಬಿಟ್ಟರೆ ಮತ್ತು ಹಿಟ್ಟು ಹೊತ್ತದಂಗೆ ಆಗುತ್ತೆ. ಹುರಿಯೋಕತ್ತ ಒಂದು 4 ರಿಂದ 5 ನಿಮಿಷ ಆದ್ಮ್ಯಾಗ ಮತ್ತು ಇನ್ನೊಂದೆರಡು ಚಮಚ ತುಪ್ಪ ಹಾಕ್ಕೊಂಡು ಹುರಿಯತ್ತೀನಿ ರೀ. ಹಿಟ್ಟು ಎಷ್ಟು ಚಲೋ ಹುರ್ಕೋತೇವಲ್ರಿ ಉಂಡಿನೂ ಅಷ್ಟೇ ರುಚಿಯಾಗಿ ಬರ್ತಾವೆ. ನಾ ಇಲ್ಲಿ 1 ಬಟ್ಲ ಹಿಟ್ಟಿಗೆ ಒಂದು 4 ಚಮಚ ತುಪ್ಪ ಹಾಕ್ಕೊಂಡು ಹುರ್ಕೊಳತ್ತೀನಿ ರೀ. ಈ ಥರ ಫುಲ್ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ರೀ. ಈ ಬೇಸನ್ ಉಂಡಿ ಮಾಡೋಕೆ ಸ್ವಲ್ಪ ಪೇಷನ್ಸ್ ಇರ್ಬೇಕು ರೀ, ಟೈಮೂ ಇರ್ಬೇಕು. ಅಂದ್ರೆ ಹಿಟ್ಟು ಚಲೋತ್ನಾಗ ಹುರುತ್ತೆ, ಹಸಿ ವಾಸನೆ ಬರ್ಲಾರ್ದ ಉಂಡಿನೂ ಚಲೋ ರುಚಿ ಬರ್ತಾವೆ. ಈ ಕಲರ್ ಮ್ಯಾಗೂ ಹಿಟ್ಟು ಎಷ್ಟು ಹುರಿಬೇಕಂತ ಗೊತ್ತಾಗಲಿಲ್ಲ ಅಂತಂದ್ರೆ ಹಿಂಗೆ ಇದು ಹುರಿದಾಗ ಘಮ ಅಂತ ಸ್ಮೆಲ್ಲೂ ಬರುತ್ತೆ. ಬಾಯಾಗ ಸ್ವಲ್ಪ ಹಾಕ್ಕೊಂಡು ನೋಡ್ಬೋದು. ಅಂದರೆ ಹಸಿ ಹಿಟ್ಟಿಂದ ಸ್ಮೆಲ್ಲಿನ ಬರಬಾರ್ದು. ಅಲ್ಲಿ ತನಕ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹಿಟ್ಟನ್ನ ಹುರ್ಕೋಬೇಕ್ರಿ. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಿಟ್ಟೆಲ್ಲ ಹುರ್ಕೊಂಡ್ಮ್ಯಾಗ ಒಂದು ಪ್ಲೇಟ್ನಾಗ ಆರಕ್ಕದ ಇಡ್ಬೇಕ್ರಿ. ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ 1 ಕಪ್ ಹಿಟ್ಟಿಗೆ 1 ಕಪ್ ಬೆಲ್ಲ ತೊಗೋರಿ. ಇಲ್ಲ ಒಂದು 3/4 ಕಪ್ ಬೆಲ್ಲ ತೊಗೊಂಡು ಅದಕ್ಕೆ ಒಂದು 4-5 ಚಮಚ ನೀರು ಹಾಕಿ ಪಾಕದು ಏನು ಬೇಡ್ರಿ, ಜಸ್ಟ್ ಬೆಲ್ಲ ಕರ್ಗೋ ತನಕ ಬಿಸಿ ಮಾಡ್ಬೇಕ್ರಿ ಸಣ್ಣ ಉರಿ ಒಳಗಿಟ್ಟು. ಬೆಲ್ಲ ಕರ್ಗಿಂದ ಹುರಿದಿಟ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಆಗೋ ತನಕ ಚಲೋತ್ನಾಗ ಕಲಿಸ್ಬೇಕ್ರಿ. ಬೇರೆ ಉಂಡಿ ರೆಸಿಪೀಸ್ ಎಲ್ಲ ನನ್ನ ಚಾನಲ್ನಾಗ ಅದಾವ್ರಿ. ಯಾವ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಇಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲ ಕಮೆಂಟ್ನಾಗೂ ಹಾಕಿರ್ತೇನೆ, ಅಲ್ಲಾದರೂ ಚೆಕ್ ಮಾಡಿರಿ. ನಿಮ್ಗೆ ಇಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ಭಾಳ ಡ್ರೈ ಅನಿಸ್ತಪ್ಪ ಅಂತಂದರೆ ಇನ್ನೊಂದೆರಡು ಚಮಚ ಇದಕ್ಕೆ ತುಪ್ಪ ಹಾಕಿ ಇನ್ನೊಂದೆರಡು ನಿಮಿಷ ಬಿಸಿ ಮಾಡಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಫುಲ್ ಬಿಸಿದ ಮಿಕ್ಸಿಗೆ ಹಾಕಬಾರ್ದು ಅಂಥೇಳಿ ಅಷ್ಟೇ 1 ನಿಮಿಷ ಬಿಟ್ಟು ಬಿಸಿದ ಮಿಕ್ಸಿಗೆ ಹಾಕಿದ್ರೆ ಆವಾಗ ಮೆತ್ತಗಾಗ್ಬಿಡುತ್ತೆ ರೀ. ಹಾಗಾಗಿ ಇದಕ್ಕೆ ತುಪ್ಪ ಅದು ಜಾಸ್ತಿ ಏನು ಬೇಕಾಗಿಲ್ಲ. ಬಿಸಿದ ಮಿಕ್ಸಿಗೆ ಹಾಕಿದಾಗ ಮೆತ್ತಗಾಗ್ಬಿಡುತ್ತೆ ರೀ. ತೀರಾ ಭಾಳ ಆರಿಂದನೂ ಹಾಕಕ್ಕೆ ಹೋಗ್ಬಾರ್ದು ರೀ. ಆರಿಂದ ಹಾಕಿದ್ರೆ ಫುಲ್ಲು ಉದುರಾಗ್ಬಿಡುತ್ತೆ, ಆವಾಗ ಉಂಡಿ ಕಟ್ಟೋಕ್ಕದು ಬರಲ್ಲ. ಇದಕ್ಕೆ ನೀವು ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು ರೀ. ಹಾಕಿದ್ರೆ ಟೇಸ್ಟ್ ಇನ್ನೂ ಚಲೋ ಆಗುತ್ತೆ ರೀ. ನಿಮ್ಗೆ ಯಾವ ಸೈಜ್ ಬೇಕು ಅಷ್ಟು ಹಿಟ್ಟು ತೊಗೊಂಡು ಉಂಡಿ ಅದು ಕಟ್ಟಬೇಕು. ಈ ಥರ ರೌಂಡಿಗೆ ಶೇಪ್ ಮಾಡಿಕೊಂಡು ಕೈಯಾಗಿ ಹಿಂಗೆ ಅಲ್ಲಾಡ್ಸಿದ್ರೆ ಉಂಡಿಗೂ ಸ್ವಲ್ಪ ಶೈನಿಂಗ್ ಅದು ಬರುತ್ತೆ ರೀ. ಬೆಲ್ಲದಿಂದ ಬೇಸನ್ ಉಂಡಿ ಮಾಡಿದ್ರು ಸಕ್ರೆ ಹಾಕಿ ಮಾಡ್ದಷ್ಟೇ ಮೆತ್ತಗಾಗ್ತಾವ್ರಿ. ಆದ್ರೆ ನಾವಿಲ್ಲಿ ತುಪ್ಪ ಕಡಿಮೆ ಬಳಸೀವ್ರಿ. ನಿಮ್ಗೆ ಬೆಲ್ಲದಿಂದ ಮಾಡಿದಾಗೂ ಸಾಫ್ಟಾಗಿ ಬರಬೇಕಂತಂದ್ರೆ ಹಿಟ್ಟು ಹುರಿಬೇಕಾದ್ರೆ ನಾವಿಲ್ಲಿ ಒಂದು 4 ಚಮಚ ತುಪ್ಪ ಹಾಕೊಂಡಿದ್ವಲ್ಲ, ಅದ್ರ ಬದಲು ನೀವು ಒಂದು ಬಟ್ಲ ಹಿಟ್ಟಿಗೆ ಒಂದು ಅರ್ಧ ಬಟ್ಲ ತುಪ್ಪ ನಡು ಸ್ವಲ್ಪ ಒಂದು 2 ಚಮಚ ಹಾಕಿ ಹುರ್ಕೋಬೇಕ್ರಿ. ಹಿಟ್ಟು ಹಸಿ ಆಗೋ ತನಕ ತುಪ್ಪ ಹಾಕಿ ಹುರ್ಕೊಂಡ್ರೆ ಅವಾಗ ಸಕ್ರೆ ಹಾಕಿ ಮಾಡಿದಾಗ ಎಷ್ಟು ಮೆತ್ತಗಾಗ್ತಾವಲ್ಲ ಅಷ್ಟೇ ಮೆತ್ತಗೆ ಬರ್ತಾವೆ. ನೀವು ಈ ಪಂಚಮಿ ಹಬ್ಬಕ್ಕೆ ಮತ್ತು ಬೇರೆಲ್ಲ ಯಾವ ಉಂಡಿ ಮಾಡ್ತೀರಂತ ಕಮೆಂಟ್ನಾಗ ಹೇಳ್ರಿ. ನೋಡಿದ್ರಲ್ಲ ಕಡಿಮೆ ತುಪ್ಪದಾಗ ಅದು ಬೆಲ್ಲದಿಂದ ಬೇಸನ್ ಉಂಡಿ ಹೆಂಗೆ ಮಾಡೋದು ಅಂತ. ನೀವು ಇದನ್ನ ಈ ಹಬ್ಬಕ್ಕೆ ಇಲ್ಲ ಹಂಗಾದ್ರೂ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೇನೆ, ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಹಬ್ಬದ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.